ಮಾಡ್ತಾ ಇದ್ದಾರೆ. ಆಟದ ಮೈದಾನ ಬಳಸೋದಕ್ಕಾಗಾದ್ರೆ ಅನುಮತಿ ಕೊಟ್ಟಿದ್ಯಾರು? ಆಟದ ಮೈದಾನ ದುರ್ಬಳಕೆ ಅಧಿಕಾರಿಗಳಿಗೆ ಹಾಗಾದ್ರೆ ಗೊತ್ತೇ ಇಲ್ವಾ? ಜನರಿಗೆ ಒಂದು, ರಾಜಕಾರಣಿಗಳಿಗೆ ಒಂದು ನ್ಯಾಯನ? MLA ಮಗ ಆದ್ರೆ ಏನ್ ಬೇಕಾದ್ರೂ ಮಾಡಬಹುದಾ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಎದ್ದಿದೆ. ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ನಲಪಾಡ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಜೋಗುಪಾಳ್ಯದಲ್ಲಿ ಸಂಪೂರ್ಣವಾಗಿರುವಂತಹ ಸಿದ್ಧತೆ ನಡೆದಿದೆ. ಸದ್ಯಕ್ಕೆ ಗಮನಿಸ್ತಾ ಇದ್ರ ಇದು ಜೋಗುಪಾಳ್ಯ, ಹಲಸೂರಿನ ಜೋಗುಪಾಳ್ಯದ ಒಂದು ಮೈದಾನ, ಕಾರ್ಪೊರೇಷನ್ ಪ್ರೌಢಶಾಲೆಗೆ ಸಂಬಂಧಪಟ್ಟಂತಹ ಮಕ್ಕಳ ಆಟದ ಮೈದಾನ. ಈ ಮೈದಾನದಲ್ಲಿ ಸಂಪೂರ್ಣವಾಗಿ ಕಳೆದ ವಾರ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿತ್ತು. ಈಗ ಮತ್ತೊಂದು ಸುತ್ತಿನ ಬರ್ತ್ಡೇ ಸೆಲೆಬ್ರೇಷನ್ಗೆ ಈಗ ಸಿದ್ಧಗೊಂಡಿರುವಂಥದ್ದು. ಈ ಒಂದು ಗ್ರೌಂಡ್ನಲ್ಲಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಸಾಕಷ್ಟು ಕಟೌಟ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಸೆಲೆಬ್ರೇಷನ್ಗೆ ಯಾವ ರೀತಿಯಾದಂಥ ಪರ್ಮಿಷನ್ ಅನ್ನು ಕೊಟ್ಟರು ಅನ್ನುವಂಥದ್ದು ಸದ್ಯಕ್ಕೆ ಅನುಮಾನವನ್ನು ಮೂಡಿಸ್ತಾ ಇರುವಂಥದ್ದು. BBMP ಅವರು ಅನಧಿಕೃತವಾಗಿ ಪರ್ಮಿಷನ್ ಅನ್ನು ಕೊಟ್ಟರ ಮಕ್ಕಳ ಆಟದ ಮೈದಾನ, ಮಕ್ಕಳಿಗೆ ಆಡೋದಕ್ಕೆ ಅಂತ ಸೇರಿದಂಥ ಆಟದ ಮೈದಾನದಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ಗೆ ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಅನುಮಾನವನ್ನು ಮೂಡಿಸ್ತಾ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಅಂದರೆ 31ನೇ ತಾರೀಕು, ಜನವರಿ 31ನೇ ತಾರೀಕು ಅವರ ಬರ್ತ್ಡೇ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ ಅನ್ನು ಈ ಗ್ರೌಂಡ್ನಲ್ಲಿ ಮಾಡಲಾಗುತ್ತೆ. ಮಕ್ಕಳ ಆಟದ ಮೈದಾನದಲ್ಲಿ ಇಷ್ಟು ದೊಡ್ಡ ಸೆಲೆಬ್ರೇಷನ್ ನಡೆದ ಬಳಿಕವೂ ಕೂಡ ಕಳೆದ 3-4 ದಿನಗಳಿಂದಲೂ ಕೂಡ ಸೆಲೆಬ್ರೇಷನ್ ನಡೀತಾ ಇದೆ. ಈಗ ಮತ್ತೊಂದು ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ಗೆ ಇವತ್ತು ರೆಡಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಟೌಟ್ಸ್ಗಳು, ಬ್ಯಾನರ್ಗಳು ಬಿದ್ದಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದಕ್ಕೀಗ ಸಾರ್ವಜನಿಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಅಂತ ಹೇಳಿದಾಗಲೂ ಕೂಡ ನೀವು ಈ ಥರದ ಸೆಲೆಬ್ರೇಷನ್ಗೆ ನಮಗೆ ಅವಕಾಶ ಕೊಡ್ತೀರಾ, ನಮ್ಮನೆ ಮಕ್ಕಳಿಗೂ ಅವಕಾಶ ಕೊಡ್ತೀರಾ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಒಬ್ಬರು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸೆಲೆಬ್ರೇಷನ್ಗೆ ಅವಕಾಶ ಕೊಡೋಂಗೆ ಇಲ್ಲ ಆ್ಯಕ್ಚುಲಾಗಿ. ಯಾಕೆಂತಂದರೆ ಇದು ಒಂದು ಶಾಲೆಯ ಮಕ್ಕಳ ಆಟದ ಮೈದಾನ. ಇದು ಪ್ರತಿ ಸತಿನೂ ಏನೇ ಕಾರ್ಯಕ್ರಮಗಳು ಈ ಥರ ನಡೆದಾಗ ಕೂಡ ನಾನು ಇದೇ ಥರ ಕೇಳ್ತಾನೆ ಇರ್ತೀನಿ. ಮತ್ತು ನೀವು ತೊಗೋಬೇಕು ಅಂತಂದ್ರೂ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಪರ್ಮಿಷನ್ ತಗೊಂಡು ಯಾರ ಹತ್ರ ಹೋಗ್ಬೇಕು? ನೀವು ಚೀಫ್ ಕಮಿಷನರ್ ಹತ್ರ ಹೋಗ್ಬೇಕು. ಯಾವುದೋ ಒಂದು ವಾರ್ಡ್ ಮಟ್ಟದಲ್ಲಿ ಯಾರೋ ಒಬ್ಬ ಇಂಜಿನಿಯರ್ ಇರ್ತಾನೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಮಾಡ್ಕೊಂಬರೋದು ಅದು ಕಾನೂನು ಬಾಹಿರ. ಆದ್ದರಿಂದ ನಾವೇನು ಕೇಳ್ಕೊಳ್ತೀನಿ ಅಂದರೆ, ಇದು ಶಾಲೆ ಮಕ್ಕಳ ಆಟದ ಮೈದಾನ, ಶಾಲೆ ಮಕ್ಕಳಿಗೋಸ್ಕರನೇ ನೀವು ಉಪಯೋಗಿಸ್ಕೊಳ್ಳಿ. ಈ ರೀತಿ ಕಾನೂನು ಬಾಹಿರವಾದಂಥ ಬೇರೆ ಬೇರೆ ಕೆಲಸಗಳಿಗೆ ನಿಮ್ಮ ಒಂದು ಸ್ವಂತ ಯಾವುದೋ ಮೌಜು ಮಸ್ತಿ ಅಥವಾ ಹುಡ್ದ ಬಗ್ಗೆ ಇದಕ್ಕೆಲ್ಲ ಉಪಯೋಗಿಸ್ಕೊಬೇಡಿ. ಬೇರೆಯವ್ರಿಗೊಂದು ಕಾನೂನು, ರಾಜಕೀಯ ಮಕ್ಕಳಿಗೊಂದು ಕಾನೂನು. ಇಲ್ಲಿ ನೋಡಿ ಶೌಚಾಲಯ ಇದೆ, ಆ ಶೌಚಾಲಯ 2 ವರ್ಷ ಆಯಿತು ಕೆಟ್ಟೋಗಿ. ಇಲ್ಲಿ ಎಷ್ಟು ಜನ ಬರ್ತಾರೆ, ಎಲ್ಲರೂ ವಾಕರ್ಸು, ಅದು ಅವ್ರಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಇಲ್ಲ. ಇಲ್ಲಾಂದರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು, ಆ ಪರಿಸ್ಥಿತಿ. ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ಈ ಸಂದರ್ಭ ತಮಗೆ ಯಾವಾಗ ಈ ಗಮನಕ್ಕೆ ಬಂತು ಪರ್ಮಿಷನ್ ತಗೊಂಡಿಲ್ಲ, ಜೊತೆಗೆ ಎಷ್ಟು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು? ಕಳೆದ ವಾರವೇ ವಿರೋಧ ಯಾಕೆ ವ್ಯಕ್ತವಾಗಿಲ್ಲ? ಕಳೆದ ವಾರವೂ ನಾವು ತಿಳಿಸಿದ್ದೀವಿ. ಯಾರಿಗೆ? ನಮ್ಮ ಅಧಿಕಾರಿಗಳಿಗೆ ಹೋಗ್ಬಿಟ್ಟಿದ್ದೆ. ಝೋನಲ್ ಕಮಿಷನರ್ ಇದರಲ್ಲೇ ನಾವು ಹೋಗಿ ಹೇಳಿದ್ದೀವಿ. ಇವಾಗ ಬೆಳಗ್ಗೆನೂ ನಾವು ಮೊನ್ನೆ ಕೂಡ ಝೋನಲ್ ಕಮಿಷನರ್ಗೆ ತಿಳಿಸಿದ್ದೀವಿ. ಅವರೇನೇ ನಿನ್ನೆ ಜೆ ಸಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಹೋಗಿ ನೋಡಿ ಅಂತ. ಅವ್ರು ಏನು ಹೇಳ್ತಾರೆ, ಜೆ ಸಿ ಅವರು ನನ್ನ ಗಮನಕ್ಕೆ ಬಂದಿಲ್ಲ ಅಂತಾರೆ. ಅವ್ರ ಗಮನಕ್ಕೆ ಬಂದಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ಇದು ಬಂದ್ಮೇಲೆ ಮೇಲ್ಮಟ್ಟದ ಅಧಿಕಾರಿಗಳು ಮತ್ತು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಯಾರು ಅಧಿಕಾರಿಗಳಿದ್ದಾರೆ ಅವರೆಲ್ಲ ಕಣ್ಣು ಮುಚ್ಚಾಲ ಆಟ ಆಡ್ತಾ ಇದ್ದಾರೆ. ಗೊತ್ತಿದ್ರೂ ಸುಮ್ಗೆ ಇರೋದು. ಸರ್ ಹೇಳಿ ಸರ್, ತಾವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲಿ ಇದೇನಿದೆ, ಸುಮಾರು ವರ್ಷದಿಂದ ಆಲ್ಮೋಸ್ಟ್ 3-4ನೇ ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಬರೀ ಗ್ರೌಂಡ್ ಅಂತೂ ತುಂಬ ಮಿಸ್ಯೂಸ್ ಆಗ್ತಾ ಇದೆ. ಇದು ಮೇಯ್ನ್ ಮಕ್ಕಳಿಗೆ ಯೂಟಿಲೈಸ್ ತುಂಬ ಕಡಿಮೆ ನನಗೆ ಗೊತ್ತಾದಂಗೆ. ಆಮೇಲೆ ಇವ್ರು ಹೇಳ್ದಂಗ್ಲೂ ಇದು ಈ ಟಾಯ್ಲೆಟ್ ಇದೆಯಲ್ಲ, ವೇಸ್ಟ್ ಯಾವಾಗ ಮುಚ್ಚೆ ಇರುತ್ತೆ. ಇಲ್ಲಿ ಬರೋ ವಾಕಿಂಗ್ ಯಾರಿಗೂ ಯೂಸ್ ಆಗಲ್ಲ ಒಟ್ಟಿನಲ್ಲಿ. ಸದ್ಯಕ್ಕೆ ಇದು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.